ನಮ್ಮ ಭೂಮಿ ನಮ್ಮ ಹಕ್ಕು. ಪ್ರಾಣ ಬಿಟ್ಟೆವು ಭೂಮಿ ಭೂಮಿ ಬಿಡೋದಿಲ್ಲ. ಪ್ರಾಣ ಬಿಟ್ಟೆವು ಭೂಮಿ ಬಿಡೋದಿಲ್ಲ. ಪ್ರಾಣ ಬಿಟ್ಟೆವು ಭೂಮಿ ಬಿಡೋದಿಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು. ನಮಸ್ತೆ. ಸೊ ನಾನು ಲಕ್ಷ್ಮಣ್ ಮಾತಾಡ್ತಾ ಇದ್ದೀನಿ. ಸೊ ಭಾಳ ಮುಖ್ಯವಾಗಿ ಇವತ್ತಿನ ದಿನ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ರೈತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಅನ್ನೋದಕ್ಕೆ ಇವತ್ತಿನ ದಿನ ಪ್ರತಿ ಜಾಗದಲ್ಲಿ ರೈತರ ಭೂಮಿಯನ್ನು ಸಂಪೂರ್ಣವಾಗಿ ಕಾನೂನಿನ ಉಲ್ಲಂಘನೆಯನ್ನು ಮಾಡಿ ವಶಪಡಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಿಲ್ಲ. ಯಾಕೆ ಅಂದರೆ ನಾವು ಈಗಾಗಲೇ ನೋಡಿದ್ವಿ, ದೇವನಹಳ್ಳಿಯಲ್ಲಿ ಭೂಮಿ ಒತ್ತುವರಿ, ಬಿಡದಿಯಲ್ಲಿ ಭೂಮಿ ಒತ್ತುವರಿ, ಆನೇಕಲ್ಲಲ್ಲಿ ಭೂಮಿ ಒತ್ತುವರಿ. ಏನು ಮಾಡ್ತಾ ಇದೆ ಸರ್ಕಾರ? ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಭೂಮಿಯನ್ನು ನೀವು ಕಬಳಿಸೋದಾದರೆ ಮುಂದಿನ ದಿನದಲ್ಲಿ ನಿಮಗೆ ಅನ್ನ ಬೆಳ್ಕೊಡ್ತಕ್ಕಂಥವ್ರು ಯಾರು? ಬೆಂಗಳೂರಿನಲ್ಲಿರ್ತಕ್ಕಂಥ 1.5 ಕೋಟಿ ಜನಕ್ಕೆ ಅನ್ನ ಬೆಳ್ಕೊಳ್ತಕ್ಕಂಥವ್ರು ಯಾರು? ತರಕಾರಿ ಕೊಡ್ತಕ್ಕಂಥವ್ರು ಯಾರು? ಹಣ್ಣು ಹಂಪಲುಗಳನ್ನು ಕೊಡ್ತಕ್ಕಂಥವ್ರು ಯಾರು? ಇದು ಭಾಳ ಮುಖ್ಯವಾದ ಪ್ರಶ್ನೆ. ಸೊ ಮನುಷ್ಯ ಎಷ್ಟೇ ಬೆಳೀಬೋದು, ಹಣ ಸಂಪಾದನೆ ಮಾಡ್ಬೋದು, ಆದರೆ ಹೊಟ್ಟೆಗೆ ಅನ್ನನೇ ತಿನ್ನಬೇಕಾಗ್ತದೆ. ಎಚ್ಚರಿಕೆ ಇದು ನಿಮಗೆ, ರೈತರು ಕೊಡ್ತಾ ಇರ್ತಕ್ಕಂಥ ಎಚ್ಚರಿಕೆ. ನೀವು ಸುಮ್ಮನೆ ಅಧಿಕಾರದ ಒಂದು ಮದದಲ್ಲಿ ಇವತ್ತಿನ ದಿನ ರೈತರ ಭೂಮಿಗಳನ್ನು ವಶ ಮಾಡಿಸ್ಕೊಳ್ತಾ ಇರ್ತಕ್ಕಂಥದ್ದಕ್ಕೆ ನಮ್ಮ ಸಂಪೂರ್ಣವಾದ ವಿರೋಧ ಇದೆ. ಇವತ್ತಿನ ದಿನ ಸಣ್ಣ ಮಕ್ಕಳು ಇವತ್ತಿನ ದಿನ ಹಾಲನ್ನು ಕುಡಿಬೇಕಂತಂದರೆ ಅದು ಎಲ್ಲಿಂದ ಬರ್ತಾ ಇರ್ತಕ್ಕಂಥದ್ದು? ಇದೇ ನೀವು ಏನು ವಶಪಡಿಸ್ಕೊಳ್ತಾ ಇರ್ತಕ್ಕಂಥ ಬಿಡದಿಯಲ್ಲಿ ಸರಿಸುಮಾರು 6,000 ಎಕರೆ ಕೃಷಿ ಭೂಮಿ. ಇವತ್ತಿನ ದಿನ ಒಂದು ದಿನಕ್ಕೆ ಸುಮಾರು 6 ಲಕ್ಷ ಟನ್ ಇವತ್ತಿನ ದಿನ ಹಾಲು ನಮ್ಮ KMF ಹೋಗ್ತಾ ಇದೆ. ನಿಮ್ಗೆ ಇದ್ರ ಬಗ್ಗೆ ಅರಿವಿರಬೇಕು. ರೈತರ ಸಂಪೂರ್ಣವಾದ ಭೂಮಿಗಳನ್ನು ವಶಪಡಿಸ್ಕೊಳ್ಬೇಕು ಅನ್ನೋದ್ರ ಹಿಂದೆ ನಿಮ್ಮ ದುರುದ್ದೇಶ ಏನಾದರೂ ಇದ್ದರೆ ಇದರಿಂದ ನೀವು ಹೊರಗಡೆ ಬಂದರೆ ಮುಂದಕ್ಕೆ ನಿಮಗೆ ರಾಜಕೀಯ ಭವಿಷ್ಯ ಇರ್ತದೆ. ಇಲ್ಲ ಅನ್ನೋದೇ ಆದರೆ ನಿಮಗೆ ರಾಜ್ಯದ ರೈತರು ತಕ್ಕ ಪಾಠವನ್ನು ಕಲಿಸೋ ದಿನಗಳು ಹತ್ತಿರದಲ್ಲಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಭಾಳ ಮುಖ್ಯವಾಗಿ ಮಾನ್ಯ ಸಿದ್ದರಾಮಯ್ಯನವರು ನಿಮ್ಮ ಮೌನವನ್ನು ಮುರಿದು ಈಚೆ ಬಂದು ದೇವನಹಳ್ಳಿನಲ್ಲಿ ತಾವು ಹೇಳಿಕೆಯನ್ನು ಕೊಟ್ಟಿದ್ರಿ. ನಾವು ಈ ಒಂದು ಭೂಮಿಯನ್ನು ಯಾವುದೇ ರೀತಿಯ ಒತ್ತಡಕ್ಕೆ ನಾವು ರೈತರಿಂದ ಒತ್ತಾಯಪೂರ್ವಕವಾಗಿ ತಗೊಳ್ಳೋದಿಲ್ಲ, ರೈತರು ಕೊಟ್ಟಾಗ ನಾವು ತಗೊಳ್ತೀವಿ ಅಂತಕ್ಕಂಥದ್ದು. ಸೊ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ನಾವು ಈ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ನೀವು ರೈತ ಸಂಘಟನೆಯ ಒಂದು ಹೋರಾಟಗಳನ್ನು ಅನುಸರಿಸಿ ರಾಜಕೀಯಕ್ಕೆ ಬಂದಿದ್ದೀರಾ ಅಂತಕ್ಕಂಥದ್ದು. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಸಿದ್ಧಾಂತಗಳನ್ನು ತಾವು ಕಣ್ಣಾರ ನೋಡಿದ್ದೀರಾ. ರೈತರ ಬಗ್ಗೆ ಕಾಳಜಿ ಇಟ್ಕೊಂಡು ನೀವು ಇನ್ನಾದರೂ ಬಂದು ಈ ಭೂಮಿಯನ್ನು ಅಕ್ರಮವಾಗಿ ವಶಪಡಿಸ್ಕೊಳ್ಳೋದನ್ನು ಬಿಡಬೇಕು. ಯಾಕೆಂದರೆ ಮುಂಬರೋ ದಿನಗಳಲ್ಲಿ ಯುವ ಜನತೆ ವ್ಯವಸಾಯ ಮಾಡೋದಕ್ಕೂ ಒಂದಿಷ್ಟು ಭೂಮಿ ಇಲ್ಲ. ಇವತ್ತಿನ ದಿನ ಬೆಂಗಳೂರಿನಲ್ಲಿ ನಾವೆಲ್ಲ ನೋಡೋದಾದರೆ 1 ಇಂಚು ಭೂಮಿ, 1 ಅಡಿ ಭೂಮಿಗೆ 10,000 15,000 ರೂಪಾಯಿ ಬೆಲೆ ಕಟ್ತಾ ಇದ್ದಾರೆ. ಹಾಗಾದರೆ ಇರುವಾಗ ನಮ್ಮ ಜನ್ರೇಷನ್ನೆಲ್ಲ ಭೂಮಿ ಮಾರ್ಕೊಂಡು ಹೋದರೆ ಮುಂದಕ್ಕೆ ನಮ್ಮ ಮಕ್ಕಳ ಕಾಲಕ್ಕೆ ವ್ಯವಸಾಯ ಅಂದರೆ ಚಿತ್ರಪಟಗಳಲ್ಲಿ ತೋರಿಸುವಂಥ ಒಂದು ಸಂದರ್ಭ ಬರ್ತದೆ. ಮಕ್ಕಳು, ಮರಿ, ವಯಸ್ಸಾದವರು, ಹಿರಿಯರು ಪ್ರತಿಯೊಬ್ಬರೂ ಸಮೇತ ಬಿಡದಿಯಲ್ಲಿ ಕುತ್ಕೊಂಡು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ನಾಚಿಕೆ ಆಗಬೇಕು ನಿಮ್ಮ ಸರ್ಕಾರಕ್ಕೆ. ಇದೆಲ್ಲ ನಿಮ್ಮ ಮುಂಬರೋ ದಿನಕ್ಕೆ ಶಾಪ ಆಗುತ್ತೆ. ರೈತರದ್ದು ಭೂಮಿಯನ್ನು ಕಳ್ಕೊಳ್ತಕ್ಕಂಥ ಪ್ರತಿಯೊಬ್ಬರ ಶಾಪ ನಿಮ್ಮ ಸರ್ಕಾರಕ್ಕೆ ತಟ್ಟುತ್ತೆ. ಮಾನ್ಯ ಮುಖ್ಯಮಂತ್ರಿಗಳೇ, ಡಿ ಕೆ ಶಿವಕುಮಾರ್ ಅವ್ರಿಗಂತೂ ಪಾಪ ನಾವು ಹೇಳೋದು ಬೇಡ, ರೈತರ ಬಗ್ಗೆ ಕಾಳಜಿ ಕಮ್ಮಿ ಅಂತ ಕಾಣಿಸ್ತದೆ. ಅವರಿಗೆ ಮುಂದಿನ ದಿನಗಳಲ್ಲಿ ಭವಿಷ್ಯನೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬ ಕಮ್ಮಿ ಇದೆ. ಹಾಗಾಗಿ ರೈತರ ಪರವಾಗಿ ಕಾಳಜಿ ಇಟ್ಕೋಬೇಕು ನೀವು. ಯಾಕೆಂದರೆ ಇವತ್ತು ಬಿಡದಿಯಲ್ಲಿ ಭೂಮಿಯನ್ನು ವಶಪಡಿಸ್ಕೊಳ್ತಾ ಇದ್ರೆ ಸುಮಾರು 9,600 ಎಕರೆ. ಅದರಲ್ಲಿ ನೋಡೋದಾದರೆ ಸುಮಾರು ಒಂದು 3,500-4,000 ಭೂಮಿ ಎಕರೆ ನಿಮ್ಮದೇ ಇದೆ. ಇದು ದೊಡ್ಡ ದುರಂತ. ಎಲ್ಲ ರೈತರು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಯಾವ ರೈತರು ಕೊಡ್ತಾ ಇದ್ದಾರೆ? ನೀವು ಕರಿಬೇಕು ಎಲ್ಲ ರೈತರನ್ನ ವಿಧಾನಸೌಧದ ಮುಂದೆ. ವಿಧಾನಸೌಧಕ್ಕೆ ಕರೀರಿ. ನೀವು ಮಾತ್ರ ರಾಜ್ಯಭಾರ ಮಾಡೋಕ್ಕಲ್ಲ ಇರತಕ್ಕಂಥದ್ದು ವಿಧಾನಸೌಧ. ಪ್ರತಿಯೊಬ್ಬ ರೈತರನ್ನು ಕರೆದು ವಿಧಾನಸೌಧದಲ್ಲಿ ಮಾತಾಡಿಸ್ಬೇಕು. ಎಷ್ಟು ಜನ ರೈತರು ಇವತ್ತಿನ ಭೂಮಿಯನ್ನು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಆಗುತ್ತೆ. ಇಡೀ ರಾಜ್ಯದ ಜನ ನೋಡ್ತಾರೆ ಅದನ್ನು. ಹಾಗಾಗಿ ನಾ ಹೇಳ್ತಕ್ಕಂಥದ್ದು, ಒತ್ತಾಯದ ಭೂಮಿ ಒತ್ತುವರಿಯಿಂದ ತಾವು ತಮ್ಮ ಸರ್ಕಾರ ಹಿಂದೆ ಹೋಗ್ಬೇಕು. ಈಗಾಗಲೇ ನಾವು ನೋಡಿದ್ದೀವಿ, ಕೇಂದ್ರ ಸರ್ಕಾರ ಸುಮ್ಮನೆ ಎಷ್ಟು ಕೃಷಿ ವಿರೋಧಿ ನೀತಿ, ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ, APMC ತಿದ್ದುಪಡಿ, ವಿದ್ಯುತ್ ಖಾಸಗೀಕರಣದ ತಿದ್ದುಪಡಿ ಮಾಡಿದ್ರು. ಅದನ್ನು ಯಶಸ್ವಿ ಮಾಡಲಿಕ್ಕಾಗಲಿಲ್ಲ. ಯಾಕೆಂದರೆ ರೈತರ ವಿರೋಧದ ನಡುವೆ ಯಾವುದೇ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಕೃಷಿ ಪ್ರಧಾನ ದೇಶ. ಕೃಷಿಕರು ಉಳಿಬೇಕು, ವ್ಯವಸಾಯ ಉಳಿಬೇಕು, ಭಾಳ ಮುಖ್ಯವಾಗಿ ರೈತರು ಉಳಿಬೇಕು ಅಂತಂದರೆ ಭೂಮಿ ಉಳಿಬೇಕು. ರೈತರ ಭೂಮಿ ಹಸಿರಾಗಿ ಉಳಿದಾಗ ಮಾತ್ರನೇ ನಮ್ಮ ದೇಶದ ಭವಿಷ್ಯ ಕಾಣ್ತದೆ. ಮಾನ್ಯ ಕೃಷಿ ಸಚಿವರೇ, ಚೆಲುವರಾಯಸ್ವಾಮಿಯವರು ಮಲಗಿದ್ದಾರೆ ಅಂತ ನಮಗೆಲ್ಲ ಅನ್ನಿಸ್ತಾ ಇದೆ.
ಸ್ವಲ್ಪ ದಯವಿಟ್ಟು ನಿದ್ದೆಯಿಂದ ಹೊರಗಡೆ ಬರಬೇಕು ತಾವು. ಇವತ್ತಿನ ದಿನ ಆಗ್ತಕ್ಕಂಥ ಅನ್ಯಾಯಗಳಿಗೆ ನೀವು ಉತ್ತರ ಕೊಡಬೇಕಾಗ್ತದೆ. ನೀವು ಸ್ವಾಮಿಯವರೆಲ್ಲೋ ದೇವರ ಒಂದು ಆಸ್ಥಾನದಲ್ಲಿ ಮಲಗಿದಾಗ ಕಾಣಿಸ್ತಾ ಇದೆ ನಮಗೆ. ಇದೆಲ್ಲ ರಾಜ್ಯದ ಕೃಷಿಕರಿಗೆ ತಾವು ಕೊಡ್ತಕ್ಕಂಥ ಅಗೌರವ. ನೀವು ಒಬ್ಬ ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥವ್ರು. ನಿಮ್ಮ ತಾತ ಏನು ಮಾಡ್ತಿದ್ರು, ನಿಮ್ಮ ತಂದೆ ಏನು ಮಾಡ್ತಿದ್ರು, ಆದರೆ ನೀವೇನು ಮಾಡ್ತಾ ಇದ್ದೀರ? ಇದು ಪ್ರಶ್ನೆ ಆಗ್ತದೆ. ಹಾಗಾಗಿ ನಾ ಹೇಳ್ತಕ್ಕಂಥದ್ದು, ಮಾನ್ಯ ಈ ಭಾಗದ ಕೃಷಿ ಸಚಿವರು ಏನಿದ್ದಾರೆ, ಈ ಅಕ್ರಮ ಭೂಮಿ ಒತ್ತುವರಿಯ ವಿರುದ್ಧ ಧ್ವನಿ ಎತ್ತಬೇಕು. ತಾವು ಒಂದು ಸ್ಟೇಟ್ಮೆಂಟ್ ಕೊಡಬೇಕು, ಪತ್ರಿಕಾಗೋಷ್ಠಿಯನ್ನು ಕರಿಬೇಕು. ಯಾವ ರೈತರಿಗೆ ಇದರ ಅನ್ಯಾಯ ಆಗ್ತಾ ಇದೆ, ನೇರವಾಗಿ ವಿಧಾನಸೌಧದಲ್ಲಿ ಸಮ್ಮೇಳನ ಸಭಾಂಗಣದಲ್ಲಿ 322ನೇ ಕೊಠಡಿಯಲ್ಲಿ ತಾವು ಮೀಟಿಂಗ್ ಕರಿಬೇಕು. ರೈತರಿಗೆ ಇರ್ತಕ್ಕಂಥ ಭೂಮಿಯನ್ನು, ವ್ಯವಸಾಯಕ್ಕೆ ಇರ್ತಕ್ಕಂಥ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಪರಿವರ್ತನೆ ಮಾಡಿಸ್ಕೊಡೋದಕ್ಕೆ ತಾವು ಬಿಡಬಾರ್ದು. ಹಾಗಾಗಿ ಮಾನ್ಯ ಕೃಷಿ ಸಚಿವರಲ್ಲೂ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಭಾಳ ಮುಖ್ಯವಾಗಿ ನಮ್ಮ ಕೃಷ್ಣ ಬೈರೇಗೌಡರದ್ದು ಇದರಲ್ಲಿ ಪಾತ್ರ ಇದೆ. ಕಂದಾಯ ಸಚಿವರು ತಾವು ಸಮೇತ ಧ್ವನಿ ಎತ್ತಬೇಕು. ತಮಗೆ ಅಪಾರವಾದ ಒಂದು ಕಾಳಜಿ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತಿನ ದಿನ ಬೆಂಗಳೂರು ಎಷ್ಟು ಬೆಳೆದ್ರೂ ಸಮೇತ ಅದರಲ್ಲಿ ರೈತರು ಉಳಿಬೇಕು. ಇವತ್ತು ಬೆಂಗಳೂರಿಗೆ ಪೂರಕವಾಗಿರ್ತಕ್ಕಂಥ ತರಕಾರಿ, ಹಣ್ಣು, ಹಂಪಲು, ಹಾಲು, ಅಳುವಿನಂಚಿನಲ್ಲಿರ್ತಕ್ಕಂಥದ್ದು ಹಾಲು. ಇವತ್ತಿನ ದಿನ ಬೆಂಗಳೂರಿನಲ್ಲಿ ಹಸುಗಳನ್ನ ಮೇಯಿಸ್ತಕ್ಕಂಥದ್ದು ಎಷ್ಟು ಕಷ್ಟ ಇದೆ. ಒಂದು ಮಗುನ ಸಾಕಲಿಕ್ಕೆ ಇವತ್ತಿನ ದಿನ ಪರದಾಡ್ತಾ ಇರ್ತಕ್ಕಂಥ ಒಂದು ಅನುಭವಗಳು ಇವತ್ತಿನ ದಿನ ಪ್ರತಿ ಮನೆಗಳಲ್ಲಿದೆ. ಅದರ ಮಧ್ಯದಲ್ಲೂ ಸಮೇತ ಇವತ್ತಿನ ದಿನ 6 ಲಕ್ಷ ಲೀಟ್ರ್ ಇವತ್ತಿನ ದಿನ ಹಾಲು ಬಿಡದಿಯ ಒಂದು ಭಾಗದಲ್ಲಿ 9,000 ಎಕರೆ ಇವತ್ತೇನು ವಶಪಡಿಸ್ಕೊಳ್ಳೋಕೆ ಹೋಗ್ತಾ ಇದ್ದೀರಾ, ಅಲ್ಲಿ ಪ್ರತಿನಿತ್ಯ KMF ಹೋಗ್ತಾ ಇದೆ ಅಂತಂದರೆ, ಅಂಥದಕ್ಕೆ ನೀವು ಮಣ್ಣು ಹಾಕಕ್ಕೆ ಬರ್ತಾ ಇದ್ದೀರಾ ಅಂತಂದರೆ ನಿಮ್ಮ ಆಲೋಚನೆಗಳಿಗೆ ನಮ್ಮ ಧಿಕ್ಕಾರ ಇರುತ್ತೆ. ಹಾಗಾಗಿ ನಾನು ಪ್ರತಿಯೊಬ್ಬ ಇಲಾಖೆಯ ಅಧಿಕಾರಿಗಳು, ಪ್ರತಿಯೊಬ್ಬ ರಾಜ್ಯ ಸಂಪುಟದ ಸಚಿವರು, ಆಮೇಲೆ ಭಾಳ ಮುಖ್ಯವಾಗಿ DK ಶಿವಕುಮಾರ್ ಅವರೇ, ನೀವು ಯಾವುದೇ ಕಾರಣಕ್ಕೂ ಸಮೇತ ನೀವು ಕಲ್ಲು ಬಂಡೆ ಅಂತಕ್ಕಂಥದ್ದು ನಾವು ಪೇಪರಲ್ಲಿ ನೋಡಿದ್ದೀವಿ. ನೀವು ಬಂಡೆ ಆಗಬೇಕಾಗಿರ್ತಕ್ಕಂಥದ್ದು ಎಲ್ಲಿ ಅಂತಂದರೆ ರೈತರ ವಿರುದ್ಧ ನೀವು ಅಕ್ರಮವಾಗಿ ಭೂ ಕಬಳಿಕೆಯಲ್ಲಿ ನೀವು ಬಂಡೆಯಾಗಿ ನಿಂತ್ಕೋಬೇಕು. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಮ್ಮ ಸರ್ಕಾರ ರೈತರ ಪರವಾಗಿರ್ತದೆ ಅಂತಕ್ಕಂಥ ಹೇಳಿಕೆಯನ್ನು ಕೊಡಬೇಕು. ರೈತರ ಹೋರಾಟ ನಡೀತಾ ಇರ್ತಕ್ಕಂಥ ಸ್ಥಳಕ್ಕೆ ನೀವು ಬರಬೇಕು. ಅನ್ನ, ನೀರು, ಬಿಸಿಲು, ಮಳೆ, ಗಾಳಿ ಅಂತ ಹೆಣ್ಮಕ್ಳು ಇವತ್ತಿನ ಹೋರಾಟ ಮಾಡ್ತಿದ್ರೆ ನೀವು ಮಾತ್ರ ವಿಧಾನಸೌಧದಲ್ಲಿ ಕಾರುಗಳಲ್ಲಿ ಓಡಾಡ್ತಕ್ಕಂಥದ್ದು ನಿಮ್ಮ ಸರ್ಕಾರಕ್ಕೆ ಶೋಭೆ ತರಲ್ಲ. ಹಾಗೆ ದೇವೇಗೌಡರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಇವತ್ತಿನ ದಿನ ಹೋರಾಟ ನಡೀತಾ ಇರ್ತಕ್ಕಂಥ ಸ್ಥಳಕ್ಕೆ ಇವತ್ತಿನ ದಿನ ದೇವೇಗೌಡರನ್ನ ಕರ್ಕೊಂಬರ್ತಕ್ಕಂಥ ಒಂದು ನಮ್ಮ ಅಪಾರವಾದ ಒಂದು ಕನಸಿದೆ. ಆದರೆ ಭಗವಂತ ಇವತ್ತಿನ ದಿನ ಅವ್ರಿಗೆ ಮತ್ತಷ್ಟು ಆರೋಗ್ಯವನ್ನು ಕೊಡಲಿ. ಇಡೀ ರಾಜ್ಯದ ಸಂಪೂರ್ಣ ರೈತರ ಆಶೀರ್ವಾದ ನಿಮಗೆ ಸದಾ ಇರ್ತದೆ. ತಾವು ಸಮೇತ ಆದಷ್ಟು ಬೇಗ ಗುಣಮುಖರಾಗಿ ಆ ಒಂದು ವಾಸ್ತವದ ಸ್ಥಳಕ್ಕೆ ತಾವು ಬರಬೇಕು. ಯಾಕೆಂದರೆ ಮಣ್ಣಿನ ಮಗ ಅಂತಕನೇ ನಮ್ಮ ರಾಜ್ಯದಲ್ಲಿ ಖ್ಯಾತಿ ಹಾಕಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು. ಈ ಸಂದರ್ಭದಲ್ಲಿ ಭಗವಂತ ಅವ್ರಿಗೆ ಮತ್ತಷ್ಟು ಆರೋಗ್ಯವನ್ನು ಕೊಡಲಿ. ಆದಷ್ಟು ಬೇಗ ಅವರನ್ನು ಸಮೇತ ಆ ಒಂದು ಹೋರಾಟದ ವೇದಿಕೆಗೆ ನಾವು ಕರೆಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ. ಆ ಭೂಮಿಗಳನ್ನು ಸಂಪೂರ್ಣವಾಗಿ ಉಳಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ಹೋರಾಟದಿಂದ ಹಿಂದೆ ಸರಿತಕ್ಕಂಥ ಪ್ರಶ್ನೆನೇ ಇಲ್ಲ ಅಂತಕ್ಕಂಥ ಮಾತು ಹೇಳ್ತಾ, ರಾಜ್ಯದ ಸಂಪೂರ್ಣ ರೈತರ ಸಹಕಾರ ಬಿಡದಿ ಮತ್ತು ಆನೇಕಲ್ಲಲ್ಲಿ ಅಕ್ರಮ ಭೂ ಒತ್ತುವರಿಗೆ ಇರ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.